ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ. ಈ ಶ್ಲೋಕದ ಅರ್ಥ ಏನು ಅಂದರೆ, ಬ್ರಹ್ಮಣ್ಯಂ ಅದನ್ನು ಬ್ರಹ್ಮ ಮತ್ತು ನ್ಯಂ ಅಥವಾ ಯಂ ಅಂತ ಡಿವೈಡ್ ಮಾಡ್ಕೊಳ್ಳೋಣ. ಬ್ರಹ್ಮ ಅಂದರೆ ಬ್ರಹ್ಮಜ್ಞಾನ, ವೇದಜ್ಞಾನ ಅಂತ ಅರ್ಥ. ನ್ಯಂ ಅಥವಾ ಯಂ ಅಂದರೆ ಸಂಬಂಧಿಸಿರುವವನು ಅಂತ ಅರ್ಥ. ಸರ್ವಧರ್ಮಾಣಾಂ ಅಂದರೆ ಎಲ್ಲ ಧರ್ಮಗಳನ್ನು ತಿಳಿದಿರುವವನು. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಅಂದರೆ ವೇದ ಧರ್ಮದ ರಕ್ಷಕನಾದ ಮತ್ತು ಎಲ್ಲ ಧರ್ಮಗಳನ್ನು ತಿಳಿದಿರುವಂತಹ ಸ್ವಾಮಿ ಅಂತ ಅರ್ಥ. ಲೋಕಾನಾಂ ಅಂದರೆ ಲೋಕಗಳ ಕೀರ್ತಿಯನ್ನು, ವರ್ಧನಂ ಅಂದರೆ ಹೆಚ್ಚಿಸುವವನು. ಲೋಕಾನಾಂ ಕೀರ್ತಿವರ್ಧನಂ ಅಂದರೆ ಲೋಕಗಳ ಕೀರ್ತಿಯನ್ನು ಹೆಚ್ಚಿಸುವವನಾದಂತಹ. ಲೋಕನಾಥಂ ಅಂದರೆ ಲೋಕಗಳ ಸ್ವಾಮಿ. ಮಹದ್ಭೂತಂ ಅಂದರೆ ಮಹಾನ್ ತತ್ವ ಅಥವಾ ಮಹಾನ್ ಸ್ವರೂಪ ಅಂತ ಅರ್ಥ. ಲೋಕನಾಥಂ ಮಹದ್ಭೂತಂ ಎರಡು ಸೇರಿಸಿ ಹೇಳೋದಾದ್ರೆ, ಲೋಕಗಳ ಸ್ವಾಮಿಯಾದ ಮಹಾನ್ ತತ್ವ ಸ್ವರೂಪಿ ಆಗಿರುವಂತಹ ಭಗವಂತನು ಸರ್ವಭೂತ ಎಲ್ಲ ಜೀವಿಗಳ ಭವ ಉದ್ಭವಂ ಅಂದರೆ ಜನನ, ಉದ್ಭವಂ ಅಂದರೆ ಮೂಲ. ಸರ್ವಭೂತ ಭವೋದ್ಭವಂ ಜೀವಿಗಳ ಉಗಮ ಅಥವಾ ಮೂಲನಾಗಿರುತ್ತಾನೆ ಭಗವಂತನು. ಈ ಒಂದು ಭಗವಂತನನ್ನು ನಾನು ಸ್ತುತಿಸುತ್ತಿದ್ದೇನೆ ಅಂತ ಅರ್ಥ. ಇನ್ನೊಮ್ಮೆ ಶ್ಲೋಕನ ನೋಡೋಣ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ.